ಬೆಂಗಳೂರಿನಲ್ಲಿ ಮಳೆಯ ಅಬ್ಬರ ಮುಂದುವರಿತಾ ಇದೆ. ಇನ್ನೂ 3 ದಿನ ಬೆಂಗಳೂರಿನಲ್ಲಿ ಭಾರಿ ಮಳೆಯಾಗುವಂತಹ ನಿರೀಕ್ಷೆ ಇದೆ. ಈಗಾಗಲೇ ಮಳೆಯಿಂದಾಗಿ ಮೆಜೆಸ್ಟಿಕ್, ಕೆಆರ್ ಮಾರ್ಕೆಟ್, ಜಯನಗರ, ಚಾಮರಾಜಪೇಟೆ, ಬನಶಂಕರಿ, ಶಾಂತಿನಗರ, ವಿಜಯನಗರ, ಚಂದ್ರಾಲೋಡ್ ಸೇರಿದಂತೆ ಹಲವು ಕಡೆಗಳಲ್ಲಿ ಭಾರಿ ಮಳೆಯಾಯಿತು. ರಾಜಾಜಿನಗರ, ಆರ್ಟಿ ನಗರ, ಹೆಬ್ಬಾಳ, ಮಲ್ಲೇಶ್ವರಂ, ಕೋರಮಂಗಲ ಜೊತೆಗೆ ಸುಂಕದಕಟ್ಟೆ, ಕಾಮಾಕ್ಷಿಪಾಳ್ಯ ಮತ್ತು ಬಿಟಿಎಂ ಲೇಔಟ್ ಹಾಗೆ ಪೀಣ್ಯ, ಯಶವಂತಪುರದಲ್ಲೂ ಕೂಡ ಹಲವು ಕಡೆ ಈ ರೀತಿ ಬೆಂಗಳೂರಿನಾದ್ಯಂತ ಧಾರಾಕಾರವಾಗಿ ಮಳೆ ಸುರಿದಿದೆ. ವರುಣ ಅಬ್ಬರಿಸಿದ್ದಾನೆ. ಮಳೆಗಾಲ ಆರಂಭಕ್ಕೂ ಮುನ್ನವೇ ಮಳೆಯ ಅಬ್ಬರ ಜೋರಾಗಿದೆ ಬೆಂಗಳೂರಿನಲ್ಲಿ. ಅದರ ಪರಿಣಾಮವಾಗಿ ಬರೀ ನೀರೇ ಕಾಣಿಸ್ತಾ ಇದೆ ಹಲವು ಕಡೆ. ದಾಖಲೆ ಪ್ರಮಾಣದ ಮಳೆಯಾಗಿದೆ ಹಲವೆಡೆ. ವರುಣನ ಅಬ್ಬರ ಹೇಗಿದೆ ಅನ್ನೋದಕ್ಕೆ ಸಾಕ್ಷಿ ದೃಶ್ಯಗಳು. ನೀರು ನಿಂತು ಹೋಗಿದೆ, ವಾಹನ ಸವಾರರು ಪರದಾಡ್ತಿದ್ದಾರೆ. ಜೊತೆಗೆ ಈ ಮಳೆಯ ಅಬ್ಬರ ಇನ್ನಷ್ಟು ಮುಂದುವರಿಯುತ್ತೆ ಎನ್ನುವಂತಹ ಮುನ್ಸೂಚನೆ ಕೂಡ ಇದೆ. ಇನ್ನೂ 3 ದಿನ ಬೆಂಗಳೂರಿನಲ್ಲಿ ಭಾರಿ ಮಳೆಯಾಗುತ್ತೆ. ಹಾಗಾಗಿ ಬಹಳ ಎಚ್ಚರಿಕೆ ವಹಿಸಬೇಕಾಗಿದೆ. ಯಾಕಂದ್ರೆ ಅಲ್ಲಲ್ಲಿ ಮರಗಳು ಉರುಳೋದು, ವಿದ್ಯುತ್ ಕಂಬಗಳು ಉರುಳೋದು, ರಸ್ತೆಯಲ್ಲಿ ನೀರು ನಿಂತು ಬಿಟ್ರೆ ಆ ಸಂದರ್ಭದಲ್ಲಿ ದ್ವಿಚಕ್ರ ವಾಹನ ಸವಾರರು ಬಹಳ ಎಚ್ಚರಿಕೆಯನ್ನು ವಹಿಸಬೇಕಿದೆ. ಜೊತೆಗೆ ಈವರೆಗೆ ಈ ಮರಣ ಮಳೆಗೆ ರಾಜ್ಯದಲ್ಲಿ 4 ಬಲಿಯಾಗಿದ್ದಾರೆ. ಬೆಂಗಳೂರಿನಲ್ಲೇ ಮಳೆಗೆ 3 ಮಂದಿ ಬಲಿಯಾಗಿದ್ದಾರೆ. ಜೊತೆಗೆ ಉತ್ತರ ಕನ್ನಡದಲ್ಲಿ ಸಿಡಿಲು ಬಡಿದು ಒಬ್ಬ ಮೃತಪಟ್ಟಿರುವಂತಹ ಘಟನೆ. ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಕರೆಂಟ್ ಹೊಡೆದು ಸಾವಾಗಿದೆ.